ವಿಷಕರಿ ಅದು 2010 ಜುಲೈ 30ನೇ ತಾರೀಕು ಚಂಡೀಗಢದ ಯೂನಿಯನ್ ಟೆರಿಟರಿಯ ಸೆಕ್ಟರ್ 15ರಲ್ಲಿ ನೇಹಾ ಅಲಾವತ್ ಎಂಬ ಯುವತಿ ತಮ್ಮ ಕುಟುಂಬದ ಜೊತೆ ವಾಸ ಇದ್ರು. ಈಕೆ ಇಲ್ಲಿ ತಮ್ಮ MBA ಕೋರ್ಸ್ ಅನ್ನ ಓದ್ತಿದ್ಲು. ಅವತ್ತು ಎಂದಿನಂತೆ ಸಂಜೆ ಸುಮಾರು 5 ಗಂಟೆಗೆ ತಮ್ಮ ಸ್ಕೂಟಿಯನ್ನ ಸ್ಟಾರ್ಟ್ ಮಾಡಿ ತಾಯಿಗೆ ಬಾಯ್ ಮಾಡಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ನೇಹಾ ಹೊರಡ್ತಾರೆ. ಪ್ರತಿದಿನ ಕೂಡ ಸ್ಪೋಕನ್ ಕ್ಲಾಸ್ಗೆ ಸಾಯಂಕಾಲ ಹೋಗ್ತಿದ್ದಂತ ನೇಹಾ ರಾತ್ರಿ 7:30-8ಕ್ಕೆಲ್ಲ ಮನೆಗೆ ವಾಪಸ್ ಬರ್ತಿದ್ಲು. ಆದ್ರೆ ಅವತ್ತು ರಾತ್ರಿ ಮಾತ್ರ ಎಷ್ಟು ಹೊತ್ತಾದ್ರೂ ಕೂಡ ನೇಹಾ ಬಾರದೇ ಇದ್ದಾಗ ಅವರ ತಾಯಿ ಗಾಬರಿಗೊಂಡು ತನ್ನ ಪತಿಗೆ ಸುಮಾರು 9:30 ಗಂಟೆಗೆ ಫೋನ್ ಮಾಡಿ ಈ ಒಂದು ವಿಷಯವನ್ನ ತಿಳಿಸ್ತಾರೆ. ದಾರಿ ಮಧ್ಯೆ ಮಗಳು ಇನ್ನೂ ಬಂದಿಲ್ಲ ಎಂಬ ಬಗ್ಗೆ ಪತ್ನಿ ಹೇಳದಂತ ವಿಷಯ ನೆನಪಾಗಿ ಈಗಲಾದ್ರೂ ನೇಹಾ ಬಂದ್ಲೋ ಇಲ್ವಾ ಅಂತ ನೋಡೋಣ ಅಂತ ಅವರು ಮನೆ ಕಡೆ ದೌಡಾಯಿಸಿದ್ರು. ಮನೆಗೆ ಬಂದಾಗ ಸಮಯ ರಾತ್ರಿ 10 ಗಂಟೆ ಮೇಲಾಗಿತ್ತು. ಅಷ್ಟು ಹೊತ್ತಾದ್ರೂ ಕೂಡ ಮಗಳು ಬಾರದೇ ಇದ್ದಾಗ ಅವ್ರ ಮುಖದಲ್ಲಿ ಆತಂಕ ಭಯ ಶುರುವಾಗಿತ್ತು. ಪತ್ನಿಗೆ ಧೈರ್ಯವನ್ನ ಹೇಳಿ ನಂತರ ಅವರು ಸುತ್ತಮುತ್ತ ಹುಡುಕೋಕೆ ಶುರು ಮಾಡ್ತಾರೆ. ಇವರ ಆತಂಕವನ್ನ ಗಮನಿಸಿದಂತ ಅಕ್ಕಪಕ್ಕದ ಮನೆಯವರು ಕೂಡ ನೇಹಾಗಾಗಿ ಸುತ್ತಲೂ ಸರ್ಚ್ ಮಾಡ್ತಾರೆ. ಅವರಿದ್ದದ್ದು ಅಲ್ಲಿಯ ಸೆಕ್ಟರ್ 15ರಲ್ಲಿ. ಪಕ್ಕದ 16ನೇ ಸೆಕ್ಟರ್ನ ಬೀದಿಯಲ್ಲಿ ಈ ನೇಹಾ ಹೋಗ್ತಿದ್ದಂತ ಸ್ಪೋಕನ್ ಕ್ಲಾಸ್ ಸೆಂಟರ್ ಇತ್ತು. ಇವರು ಆ ಕ್ಲಾಸ್ನವರನ್ನ ಮತ್ತು ನೇಹಾಳ ಕೆಲವು ಗೆಳತಿಯರನ್ನು ಕೂಡ ಈ ನೇಹಾ ಬಗ್ಗೆ ಆಕೆ ತಂದೆ ವಿಚಾರಿಸ್ತಾರೆ. ಅವರು ನೇಹಾ ಕ್ಲಾಸ್ಗೆ ಬಂದು ಸರಿಯಾದ ಸಮಯಕ್ಕೆ ಆಗ್ಲೇ ಮನೆ ಕಡೆ ಹೊರಟ್ಲು ಅಂತ ಹೇಳಿದ್ರು. ಇದನ್ನ ಕೇಳದಂತ ನೇಹಾಳ ತಂದೆಗೆ ಇನ್ನಷ್ಟು ಭಯ ಹೆಚ್ಚಾಯ್ತು. ಮಗಳಿಗೆ ಏನಾಯ್ತು ಅಂತ ಅವರು ಮನಸ್ಸಿನೊಳಗೆ ವಿಲವಿಲ ಒದ್ದಾಡ್ತಾರೆ. ಈ ಒಂದು ವಿಷಯ ಕಾಡ್ಗಿಚ್ಚಿನ ರೀತಿ ಆ ಏರಿಯಾಗಳಲ್ಲಿ ಹರಡದಂತೆ ಎಲ್ಲರೂ ಕೂಡ ನೇಹಳಿಗಾಗಿ ಎಲ್ಲಾ ಕಡೆ ಹುಡುಕಾಡ್ತಾರೆ. ಅವತ್ತು ಮಧ್ಯರಾತ್ರಿ ಕಳೆದ್ರು ನೇಹಾ ಎಲ್ಲೂ ಕಾಣದೇ ಇದ್ದಾಗ ವಿಧಿ ಇಲ್ಲದಂತ ಆಕೆ ತಂದೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಬಗ್ಗೆ ಒಂದು ಲಿಖಿತ ದೂರನ್ನ ನೀಡಿ ಮಗಳನ್ನ ಹುಡುಕೊಡುವಂತೆ ಪೊಲೀಸರಿಗೆ ಒತ್ತಾಯಿಸ್ತಾರೆ. ಈ ಒಂದು ದೂರನ್ನ ಪರಿಗಣಿಸಿದಂತ ಪೊಲೀಸರು ಮಾರನೇ ದಿನವೇ ನೇಹಾಳ ಪತ್ತೆ ಕಾರ್ಯವನ್ನ ಚುರುಕು ಮಾಡ್ತಾರೆ. ದೂರನ್ನ ಕೊಟ್ಟರು ಕೂಡ ಈ ನೇಹಾಳ ತಂದೆ ತಮ್ಮ ಸ್ನೇಹಿತರ ಜೊತೆ ನೇಹಾಳಿಗಾಗಿ ಸಾಧ್ಯವಾದ ಕಡೆ ಎಲ್ಲ ಹುಡುಕಾಟ ಮಾಡ್ತಾರೆ. ನೇಹಾಳ ತಂದೆ ಪರವಾಗಿ ಅವರ ಸಾಕಷ್ಟು ಜನ ಸಂಬಂಧಿಗಳು ಹಾಗೂ ಕೆಲ ಸ್ನೇಹಿತರು ಕೂಡ ಹುಡುಕಾಡ್ತಿದ್ರು. ಹೀಗಿದ್ದಾಗ ಮಾರನೇ ದಿನ ಬೆಳಗ್ಗೆ 10-11 ಗಂಟೆ ಸುಮಾರಿಗೆ ಯಾರೋ ಒಬ್ಬರು ನೇಹಾಳ ತಂದೆಗೆ ಕರೆ ಮಾಡ್ತಾರೆ. ಕರೆ ಮಾಡಿ ಸ್ನೇಹಾಳ ಸ್ಕೂಟಿ ಇಲ್ಲೊಂದ್ ಕಡೆ ಅನಾಹುತವಾಗಿ ನಿಂತಿದೆ ಅಂಕಲ್ ಅಂತ ತಿಳಿಸಿದ್ರು. ಈ ಒಂದು ಸುದ್ದಿ ಕೇಳಿದವರೆ ಶಾಕ್ಗೆ ಒಳಗಾದಂತ ನೇಹಾಳ ತಂದೆ ಆ ಒಂದು ಸ್ಥಳದ ವಿಳಾಸವನ್ನ ಪಡೆದು ತಮ್ಮ ಪತ್ನಿಯ ಜೊತೆ ಗಾಡಿಯಲ್ಲೇ ಅಲ್ಲಿಗೆ ಬಂದಿದ್ರು. ಬಂದು ನೋಡಿದಾಗ ಆ ಒಂದು ಸ್ಕೂಟಿ ಅಲ್ಲಿ ನಿಂತದ್ದು ಅವ್ರಿಗೆ ಕಾಣಿಸುತ್ತೆ. ಈ ಒಂದು ಸ್ಥಳ ಒಂದು ನಿರ್ಜನವಾದಂತ ಪಾರ್ಕಿಂಗ್ ಏರಿಯಾದ ರೀತಿ ಇತ್ತು. ಮಗಳ ಗಾಡಿ ಅಲ್ಲಿ ಹಾಕಿದೆ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಆ ಒಂದು ಗಾಡಿ ಕಡೆ ಸೂಕ್ಷ್ಮವಾಗಿ ನೋಡಿದಾಗ ಅದರ ಸೈಡ್ ಅಲ್ಲಿ ಕೆಲವು ಕಡೆ ರಕ್ತದ ಕಲೆಗಳಾಗಿದ್ದು ಅವ್ರ ಗಮನಕ್ಕೆ ಬರುತ್ತೆ. ಇಲ್ಲೇನಾದ್ರೂ ಅಪಘಾತಕ್ಕೀಡಾಗಿ ಮಗಳಿಗೆ ತೊಂದರೆ ಆಯ್ತಂತ ಅವರೆಲ್ಲ ಚಿಂತೆಗೀಡಾಗ್ತಾರೆ. ನೇಹಾಳ ತಂದೆಯ ಕೆಲವು ಸ್ನೇಹಿತರು ಆ ಗಾಡಿಯ ಎದುರಿಗೆ ಇದ್ದಂತ ರಸ್ತೆಯ ಆ ಬದಿಗೆ ಹೋಗಿ ಹುಡುಕ್ತಾರೆ. ಆ ರೀತಿ ಹುಡುಕುವಾಗ ಅಚಾನಕ್ ಆಗಿ ಒಬ್ರು ಅಲ್ಲಿಂದ ಅಂಕಲ್ ಇಲ್ಲಿ ಬನ್ನಿ ಅಂತ ಕೂಗಿದ್ರು. ಅಲ್ಲಿ ನೇಹಾ ಸಾವು ಬದುಕಿನ ಮಧ್ಯ ಹೋರಾಟ ನಡೆಸ್ತಾ ಅವಸ್ಥೆ ಪಡ್ತಾ ಮಲಗಿದ್ದು ಅವ್ರಿಗೆ ಕಾಣಿಸುತ್ತೆ. ಮಗಳನ್ನ ಆ ಒಂದು ಸ್ಥಿತಿಯಲ್ಲಿ ನೋಡಿದವರೇ ತಕ್ಷಣ ಹತ್ತಿರದ ಒಂದು ಆಸ್ಪತ್ರೆಗೆ ಸಾಗಿಸುವಂತ ಏರ್ಪಾಡನ್ನ ಮಾಡುತ್ತಾರೆ. ಆದ್ರೆ ದುರಾದೃಷ್ಟವಶಾತ್ ಆಸ್ಪತ್ರೆಗೆ ಬರುವಂತ ದಾರಿ ಮಧ್ಯದಲ್ಲಿ ನೇಹಾಳ ಜೀವ ಹಾರ್ ಹೋಗಿತ್ತು. ಶಿ ಇಸ್ ಡೆಡ್ ಆನ್ ಅರೈವಲ್ ಅಂತ ವೈದ್ಯರು ಆಕೆಯನ್ನ ಪರೀಕ್ಷೆ ಮಾಡಿದ ನಂತರ ಅವಳ ಕಡೆಯವರಿಗೆಲ್ಲ ತಿಳಿಸಿದ್ರು. ಈ ಒಂದು ವಿಷಯ ಪೊಲೀಸರಿಗೆ ಗೊತ್ತಾಗಿ ಸ್ಥಳಕ್ಕೆ ಬಂದಂತ ಅವರು ಮರಣೋತ್ತರ ಪರೀಕ್ಷೆಗೆ ಬೇಕಾದಂತ ವ್ಯವಸ್ಥೆ ಮಾಡಿ ದೇಹವನ್ನ ಸಾಗಿಸ್ತಾರೆ. ಮೇಲ್ನೋಟಕ್ಕೆ ರಕ್ತದ ಮಡುವಲ್ಲಿ ಬಿದ್ದಿದ್ದಂತ ನೇಹಾಳ್ ಮೇಲೆ ಯಾರೋ ಮೃಗೀಯವಾಗಿ ಹಲ್ಲೆ ಮಾಡಿರೋದು ಸ್ಪಷ್ಟವಾಗಿತ್ತು. ಇದು ಹೇಗಾಯ್ತು, ಆಕೆ ಮೇಲೆ ಹಲ್ಲೆ ಮಾಡಿದವರು ಯಾರು, ಯಾಕಾಗಿ ಹಲ್ಲೆ ಮಾಡಿದ್ರು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಈ ಬಗ್ಗೆ ಯಾರಿಗಾದ್ರೂ ಯಾರ ಮೇಲಾದ್ರೂ ಯಾವುದೇ ತರಹದ ಅನುಮಾನ ಇದೆಯಾ ಅಂತ ಕೇಳಿದಾಗ ಯಾರಿಂದನೂ ಕೂಡ ಸಮರ್ಪಕವಾದಂತ ಉತ್ತರ ಸಿಗ್ಲಿಲ್ಲ. ಮರಣೋತ್ತರ ಪರೀಕ್ಷೆಯಲ್ಲಿ ಈ ನೇಹಾಳ ತಲೆಗೆ ಬಲವಾದ ಪೆಟ್ಟು ಬಿದ್ದು ರಕ್ತಸ್ರಾವಾಗಿದೆ. ಆಕೆಯ ದೇಹದ ಕೆಲವು ಕಡೆ ತೀವ್ರ ಘಾಸಿಗಳಾಗಿವೆ ಅಂತ ವರದಿ ಹೊರಬಂತು. ಅದಷ್ಟೇ ಅಲ್ಲದೆ ಆಕೆ ಮೇಲೆ ಬಲವಂತದ ಅತ್ಯಾಚಾರ ಕೂಡ ಆಗಿದೆ ಅಂತ ಅದರಲ್ಲಿ ವರದಿಯಾಗಿತ್ತು. ಈ ಒಂದು ಅತ್ಯಾಚಾರವನ್ನ ಮಾಡದವನೇ ಹಂತಕ ಇರಬಹುದು ಅಥವಾ ಇವನು ಯಾರು ಅಂತ ಪತ್ತೆ ಹಚ್ಚಿದ್ರೆ ಆ ಒಂದು ಹತ್ಯೆ ಬಗ್ಗೆ ವಿವರ ಸಿಗುತ್ತೆ ಅಂತ ಪೊಲೀಸರು ಗೆಸ್ ಮಾಡ್ತಾರೆ. ಅದ್ಯಾರು ಅಂತ ಹೇಳೋಕೆ ಇದ್ದಂತ ಜೀವಂತ ಸಾಕ್ಷಿ ನೇಹಾ. ಆಕೆ ಅದಾಗ್ಲೇ ಮರಣ ಹೊಂದಿದ್ಲು. ಈಗ ಆಕೆಯ ಗರ್ಭಾಶಯದಲ್ಲಿ ಇದ್ದಂತ ವೀರ್ಯವನ್ನ ಹೊರತೆಗೆದು ಅದನ್ನ DNA ಪರೀಕ್ಷೆ ಮಾಡೋದೇ ಅವ್ರಿಗೆ ಇದ್ದಂತ ಏಕೈಕ ದಾರಿ. ಅದನ್ನ ಪಡೆದಂತ ಪೊಲೀಸರು ಅದು ಆ ಏರಿಯಾದ ಯಾರಿಗಾದ್ರೂ ಮ್ಯಾಚ್ ಆಗುತ್ತಂತ ಎಲ್ಲರನ್ನೂ ಕೂಡ ಕರೆಸಿ ಚೆಕ್ ಮಾಡ್ತಾರೆ. ಸುಮಾರು 300 ಜನಕ್ಕೂ ಹೆಚ್ಚಿನವರ DNA ಪರೀಕ್ಷೆ ಮಾಡಿದ್ರು ಕೂಡ ಅದು ಯಾರಿಗೂ ಮ್ಯಾಚ್ ಆಗ್ಲಿಲ್ಲ. ಪೊಲೀಸರು ಇಲ್ಲಿ ಏನೆಲ್ಲ ಸಾಧ್ಯನೋ ಅದನ್ನೆಲ್ಲವನ್ನೂ ಕೂಡ ಮಾಡಿದ್ರು. ಆದ್ರೂ ಕೂಡ ಹಂತಕನ ಸುಳಿವು ಸಿಗದೆ ಹೋದಾಗ ಇದು ಪತ್ತೆ ಹಚ್ಚಲಾಗದ ಪ್ರಕರಣ ಅಂತ ಅದನ್ನ ವರ್ಗೀಕರಿಸಿ ಅದನ್ನ ಕನ್ಕ್ಲೂಡ್ ಮಾಡ್ತಾರೆ. ಹೀಗಿದ್ದಾಗ ಕಾಲ ಉರುಳಿ 2022 ಜನವರಿ ಬರುತ್ತೆ. ಅಂದ್ರೆ ಅದಾಗಲೇ 12 ವರ್ಷ ಕಳೆದು ಹೋಗಿತ್ತು. ಅದು ಜನವರಿ 12ನೇ ತಾರೀಕು. ಅವತ್ತು ಬೆಳಗ್ಗೆ ಸುಮಾರು 10:10ವರೆಗೆ ಅದೇ ಚಂಡೀಗಢದ ಯೂನಿಯನ್ ಟೆರಿಟರಿಯ ಸ್ಟೇಷನ್ಗೆ ಒಂದು ಕರೆ ಬರುತ್ತೆ. ಕರೆ ಮಾಡದಂತ ವ್ಯಕ್ತಿ, ಸರ್ ಇಲ್ಲಿಯ ಹೊರವಲಯದ ಕಾಡ್ನಲ್ಲಿ ಯಾರೋ ಅಪರಿಚಿತ ಮಹಿಳೆ ಶವ ಅನಾಥವಾಗಿ ಬಿದ್ದಿದೆ, ಇಲ್ಲಿಗೆ ಬಂದು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದ. ಈ ಒಂದು ಸುದ್ದಿಯನ್ನು ಕೇಳದಂತ ಪೊಲೀಸರು ಅವನು ಹೇಳದಂತ ಸ್ಥಳಕ್ಕೆ ಟೀಮ್ ಸಹಿತ ಬಂದಾಗ ಅಲ್ಲೊಂದು ಕಾಡಿನಂತ ದುರ್ಗಮವಾದಂತ ಸ್ಥಳದಲ್ಲಿ ಅಪರಿಚಿತ ಮಹಿಳೆಯ ನಗ್ನ ದೇಹ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಬಿದ್ದಿರೋದು ಅವ್ರಿಗೆ ಕಾಣಿಸುತ್ತೆ. ಆ ಒಂದು ಶವದ ಸ್ಥಿತಿಗತಿ ನೋಡಿದಂತ ಪೊಲೀಸರೇ ಒಂದು ಕ್ಷಣ ದಿಗ್ಭ್ರಾಂತರಾಗ್ತಾರೆ. ಆ ಒಂದು ಶವ ಸಿಕ್ಕ 1 ದಿನದ ಹಿಂದೆ ಯಾರೋ ಒಬ್ಬ ಸ್ಟೇಷನ್ ನಲ್ಲಿ ತನ್ನ ಪತ್ನಿ ಕಾಣೆಯಾಗಿದ್ದಾಳೆ ಅಂತ ದೂರನ್ನ ಕೊಟ್ಟಿದ್ದಂತ ಸಂಗತಿ ಆಗ ಪೊಲೀಸರಿಗೆ ಗೊತ್ತಾಗುತ್ತೆ.
ಆಗ ಅವನನ್ನ ಕರೆಸಿ ಆ ಒಂದು ಶವದ ಗುರುತನ್ನ ಪತ್ತೆ ಹಚ್ಚುವಂತೆ ಕೇಳಿಕೊಂಡಾಗ ಅದನ್ನ ನೋಡದಂತ ಅವನು ಅದು ಕಳೆದು ಹೋಗಿದ್ದಂತ ತನ್ನ ಪತ್ತಿನೇ ಅಂತ ಬಿದ್ದು ಬಿದ್ದು ಗೋಳಾಡೋದಕ್ಕೆ ಶುರು ಮಾಡ್ತಾನೆ. ಅವನನ್ನ ಸಮಾಧಾನ ಮಾಡದಂತ ಪೊಲೀಸರು, ನಿನ್ನೆಯಿಂದ ಏನೇನಾಯ್ತು, ಯಾವಾಗಿಂದ ನಿನ್ನ ಹೆಂಡತಿ ಮಿಸ್ ಆದ್ಲು, ಕೊನೆ ಬಾರಿ ನಿನ್ ಜೊತೆ ಎಲ್ಲಿದ್ಲು, ನಮ್ಗೆ ವಿವರಣೆ ಕೊಡು ಅಂತ ಅವನನ್ನ ಕೇಳಿದಾಗ ಅವನು, ನಿನ್ನೆ ನಾನು ನನ್ನ ಹೆಂಡತಿ ಹೊರಗಡೆ ಹೋಗಿದ್ವಿ, ಅಲ್ಲಿಂದ ಮನೆಗೆ ಹೋಗುವಾಗ ಅವಳು ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಅಂತ ಹೇಳಿದಾಗ ಅವಳನ್ನ ಶಾಪಿಂಗ್ ಸೆಂಟರ್ ಹತ್ರ ಬಿಟ್ಟು ನಾನು ಬೇರೆ ಕಡೆ ಬಂದೆ. ಶಾಪಿಂಗ್ ಮುಗಿದ ನಂತರ ಅವಳನ್ನ ಪಿಕ್ ಮಾಡುವಂತ ಉದ್ದೇಶ ನನಗಿತ್ತು. ಹಾಗಾಗಿ 15 ನಿಮಿಷ ಬಿಟ್ಟು ಅಲ್ಲಿಗೆ ಬಂದಾಗ ಅವಳಲ್ಲೆಲ್ಲೂ ಕಾಣಿಸ್ಲಿಲ್ಲ. ಸುತ್ತ ಕೂಡ ಹುಡುಕಾಡಿದ್ರು ಅವಳು ಕಾಣದೇ ಇದ್ದಾಗ ಏನೋ ಶಾಪಿಂಗ್ ಅನ್ನ ಮಾಡ್ತಾ ಮುಂದೆ ಹೋಗಿರ್ಬೇಕು. ಮುಗಿದ ನಂತರ ಆಟೋ ಅಥವಾ ಟ್ಯಾಕ್ಸಿ ಹಿಡಿದು ಮನೆಗೆ ಬರ್ತಾಳೆ ಅಂತ ಯೋಚಿಸಿ ನಾನು ನನ್ನ ಪಾಡಿಗೆ ನಾನು ಒಬ್ನೇ ಮನೆಗೆ ಬಂದೆ. ಮನೆಗೆ ಬಂದಾಗ ಅವಳು ಇರ್ಲಿಲ್ಲ. ನಾನು ಸ್ವಲ್ಪ ಹೊತ್ಕಾದೆ, ಆದ್ರೂ ಕೂಡ ಅವಳು ಬರ್ಲಿಲ್ಲ. ನನ್ಗೆ ಗೊತ್ತಿದ್ದಂತ ಎಲ್ಲಾ ಸ್ಥಳಗಳಲ್ಲೂ ಕೂಡ ನಾನು ಅವಳಿಗಾಗಿ ಹುಡುಕಾಡದೆ, ಆದ್ರೆ ಅವಳು ಮಾತ್ರ ಸಿಗ್ಲಿಲ್ಲ. ಕೊನೆಗೆ ನಾನೇ ಸ್ಟೇಷನ್ಗೆ ಹೋಗಿ ಈ ಬಗ್ಗೆ ಒಂದು ದೂರನ್ನ ಕೊಟ್ಟೆ ಅಂತ ಆತ ಹೇಳಿದ್ದ. ಅವನ ಹೇಳಿಕೆಯನ್ನು ಪಡೆದಂತ ಅವರು ಶವವನ್ನ ಕೂಡಲೇ ಮರಣೋತ್ತರ ಪರೀಕ್ಷೆಗೆ ಕಳುಹಿಸ್ತಾರೆ. ಅದರಲ್ಲಿ ಆಕೆ ಮೇಲೆ ಬಲವಂತದ ಅತ್ಯಾಚಾರ ಮಾಡಿ ನಂತರ ದೈಹಿಕವಾಗಿ ಮಾರಣಾಂತಿಕ ಹಲ್ಲೆ ಮಾಡಿ ಕೊಂದು ಹಾಕಲಾಗಿದೆ ಅಂತ ರಿಪೋರ್ಟ್ ಬಂದಿತ್ತು. ಆಕೆಯ ಹೊಟ್ಟೆಯ ಒಳಗೆ ಅತ್ಯಾಚಾರ ಮಾಡದಂತ ವ್ಯಕ್ತಿಯ ಸಿಮೆನ್ ಇದೆ ಅಂತ ವರದಿ ಬಂತು. ಈಗ ಅದರ DNA ಚೆಕ್ ಮಾಡುವಂತ ಹೊಣೆ ಕೂಡ ಪೊಲೀಸರದಾಗಿತ್ತು. ಈ ಬಗ್ಗೆ ಅವರು ತನಿಖೆಯನ್ನು ಮಾಡುವಾಗ ಅಚಾನಕ್ ಆಗಿ ಅವರಿಗೆ 12 ವರ್ಷಗಳ ಕೆಳಗೆ ಇದೇ ಒಂದು ಜಾಗದ ಅಕ್ಕಪಕ್ಕದಲ್ಲಿ ಇದೇ ತರಹದ ಇನ್ನೊಂದು ಕೇಸ್ ಆಗಿದ್ದ ಬಗ್ಗೆ ಗೊತ್ತಾಗುತ್ತೆ. ಈಗ ಇದೇ ಮಾದರಿಯಾಗಿ ಇಲ್ಲೊಬ್ಬ ಮಹಿಳೆಯನ್ನ ಕೊಲೆ ಮಾಡಿದ್ದಾರೆ. ಈ 2 ಹತ್ಯೆಗಳನ್ನು ಕೂಡ ಒಬ್ಬನೇ ವ್ಯಕ್ತಿ ಮಾಡಿರಬಹುದಂತ ಪೊಲೀಸರಿಗೆ ಅನುಮಾನ ಬಂದು ಅವರು ತಕ್ಷಣ 12 ವರ್ಷಗಳ ಹಳೆಯ ನೇಹಳ ಕೇಸ್ ಫೈಲ್ ಅನ್ನ ತಗೊಂಡು ಅದನ್ನ ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ. ಆ ಒಂದು ವರದಿಯಲ್ಲಿ ಈಗ ಸಿಕ್ಕಂತ ಮಹಿಳೆ ಹೊಟ್ಟೆಯಲ್ಲಿ ಪತ್ತೆಯಾದಂತ DNA ಪ್ರೊಫೈಲ್ ಹಾಗೂ ಆಗ ನೇಹಳ ದೇಹದಲ್ಲಿ ಪತ್ತೆಯಾಗಿದ್ದಂತ DNA ಪ್ರೊಫೈಲ್ ಎರಡೂ ಕೂಡ ಒಬ್ಬನೇ ವ್ಯಕ್ತಿದು ಅಂತ ಅವ್ರಿಗೆ ಗೊತ್ತಾಯಿತು. ಏಕೆಂದ್ರೆ ಇವೆರಡೂ ಕೂಡ 98% ರಷ್ಟು ಹೋಲ್ತಾ ಇದ್ವು. ಈ ಹಂತಕ ಆಗ ಸಿಕ್ಕಿರ್ಲಿಲ್ಲ. ಈಗ ಮತ್ತೆ ಇವನು ತನ್ನ ಕೆಲಸವನ್ನ ಶುರು ಮಾಡಿದ್ದಾನೆ. ಇವನನ್ನ ಹೀಗೆ ಬಿಟ್ರೆ ಇವನು ಅದೆಷ್ಟು ಜನ ಯುವತಿಯರನ್ನ ಬಲಿ ತಗೊಳ್ತಾನೋ ಅಂತ ಪೊಲೀಸರು ಈ ಸಲ ಅವನ ಪತ್ತೆಗೆ ತುಂಬಾ ಸೀರಿಯಸ್ ಆಗಿನೇ ಇಳಿದ್ರು. ಆ ಮಹಿಳೆ ಅವತ್ತು ಮಾರ್ಕೆಟ್ ಹತ್ರ ಓಡಾಡ್ತಿದ್ಲು. ಹೀಗಾಗಿ ಅಲ್ಲಿದ್ದಂತ ಪ್ರತಿಯೊಬ್ಬರ DNA ಚೆಕ್ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಅಲ್ಲಿರುವಂತ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಕ್ಯಾಬ್ ಡ್ರೈವರ್ಗಳು, ಮಾರ್ಕೆಟ್ ಸುತ್ತ ಇರುವಂತ ಕೂಲಿ, ಹಮಾಲಿ ಹಾಗೂ ಇತರರು, ಹೀಗೆ ಅಲ್ಲಿ ಸುತ್ತಮುತ್ತ ಇದ್ದಂತ ಎಲ್ಲರ DNAಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸಲಾಯಿತು. ಅಲ್ಲಿ ರಸ್ತೆ ಬದಿ ಮಲಗ್ತಿದ್ದಂತ ಕೂಲಿ ಕಾರ್ಮಿಕರು, ಮನೆಯಿಲ್ಲದ ನಿರ್ಗತಿಕ, ನಿರಾಶ್ರಿತ ವ್ಯಕ್ತಿಗಳೆಲ್ಲ ಸೇರಿ ಪೊಲೀಸರು ಇಲ್ಲಿ ಒಟ್ಟು 800ಕ್ಕೂ ಹೆಚ್ಚಿನ ಜನರ DNA ಪರೀಕ್ಷೆಯನ್ನ ಮಾಡಿದ್ರು. ಇಷ್ಟು ಜನರ DNAಯನ್ನ ಮ್ಯಾಚ್ ಮಾಡೋದಕ್ಕೆ ಲ್ಯಾಬ್ಗೆ ಕಳಿಸಿದಾಗ ಅಷ್ಟು ಜನರಲ್ಲಿ ಒಬ್ಬ ವ್ಯಕ್ತಿಯ DNA ಮಾತ್ರ 2 ಹತ್ಯೆಗಳಿಗೆ ಸಂಬಂಧಪಟ್ಟಂತ ಹಂತಕನ DNAಗೆ ಮ್ಯಾಚ್ ಆದದ್ದು ಕಂಡುಬರುತ್ತೆ. ಈ ಒಂದು ಸುದ್ದಿ ಬಂದ ತಕ್ಷಣ ಅವನು ಯಾರು ಅಂತ ಕೆದಕ್ದಾಗ ಅವನು ಆ ಒಂದು ಸ್ಟೇಷನ್ನ ಅಪರಾಧಿಗಳ ಲಿಸ್ಟ್ ಅಲ್ಲಿದ್ದಂತ ಮಾಜಿ ಕ್ರಿಮಿನಲ್ ಆಗಿದ್ದ. ಅವನ ಹೆಸರು ಮೋಹನ್ ಕುಮಾರ್. 38 ವರ್ಷದ ಇವನು ಒಬ್ಬ ಮಾಜಿ ಕ್ರಿಮಿನಲ್ ಆಗಿದ್ದ. ಪೊಲೀಸರು ಈ ಒಂದು ಹಳೆ ಗಿರಾಕಿಯನ್ನು ಹುಡುಕೋದಕ್ಕೆ ಹೊರಟಾಗ ಯಾವುದೇ ಸ್ಥಳದಲ್ಲೂ ಕೂಡ ಇವನು ಅವ್ರಿಗೆ ಸಿಗೋದಿಲ್ಲ. ಇವನ್ ಬಗ್ಗೆ ಸ್ಥಳೀಯರನ್ನ ವಿಚಾರಿಸಿದಾಗ, ಸರ್ ಅವನು ತಿಂಗಳಿಗೆ 1 ಅಥವಾ 2 ಸಲ ಮಾತ್ರ ಬಂದು ಹೋಗ್ತಾನೆ, ಅವನಿಗೆ ಒಂದು ವಿಳಾಸ ಅಂತ ಇಲ್ಲ, ಅಷ್ಟೇ ಯಾಕೆ ಅವನ ಹತ್ರ ಒಂದು ಫೋನ್ ಕೂಡ ಇಲ್ಲ, ಹಾಗೂ ಒಂದು ಆಧಾರ್ ಕಾರ್ಡ್ ಕೂಡ ಅವನ ಹತ್ರ ಇಲ್ಲ, ಅವನು ಎಲ್ಲಿರ್ತಾನೆ, ಎಲ್ಲಿಗೆ ಹೋಗ್ತಾನೆ ಅಂತ ಯಾವುದೇ ವಿಷಯ ನಮ್ಗೆ ಗೊತ್ತಿಲ್ಲ ಅಂತ ಜನ ಹೇಳಿದ್ರು. ಪೊಲೀಸರು ಈಗ ಆಧಾರ್ ಕಾರ್ಡ್, ಫೋನ್ ನಂಬರ್ ಹಾಗೂ ಬ್ಯಾಂಕ್ ಖಾತೆ ಕೂಡ ಇರದಂತ ಗಿರಾಕಿಯೊಬ್ಬನ ಹಿಂದೆ ಬಿದ್ದಿದ್ರು. ಇವನು ಯಾಕೆ ಇನ್ನೂ ಕೂಡ ನಮ್ಮ ಕೈಗೆ ಸಿಕ್ಕಿಲ್ಲ ಅಂತ ಅವ್ರಿಗಾಗ್ಲೇ ಅರ್ಥ ಆಗಿತ್ತು. ಸರ್ಕಾರದ ಯಾವುದೇ ಅಧಿಕೃತ ದಾಖಲೆ ಹಾಗೂ ಗುರುತು ಪತ್ರವನ್ನ ಹೊಂದಿರದಂತ ಇವನು, ಅದಷ್ಟೇ ಯಾಕೆ ಕನಿಷ್ಠ ಒಂದು ಫೋನ್ ಕೂಡ ಯೂಸ್ ಮಾಡದಂತ ಇವನು ಪೊಲೀಸರ ಕೈಗೆ ಹೇಗ್ತಾನೆ ಸಿಗ್ತಾನಲ್ವಾ. ತನ್ಗೆ ಗೊತ್ತಿದ್ದಂತ ಅನೇಕ ತರಹದ ಕೆಲಸಗಳನ್ನ ಮಾಡ್ತಿದ್ದಂತ ಇವನು ಒಬ್ಬ ಟ್ಯಾಕ್ಸಿ ಚಾಲಕ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಈ ಒಂದು ವಿಷಯ ಗೊತ್ತಾದ ತಕ್ಷಣ ಇವನ ಫೋಟೋವನ್ನ ಅಲ್ಲಿದ್ದಂತ ಎಲ್ಲಾ ಟ್ಯಾಕ್ಸಿ ಓನರ್ಗಳಿಗೆ ತಲುಪಿಸಿ ಇವನನ್ನ ಎಲ್ಲಾದ್ರೂ ನೋಡಿದ್ರೆ ತಕ್ಷಣ ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಸೂಚನೆ ಕೊಡಲಾಯಿತು. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು ಕೂಡ ಮುಂದಿನ 8 ತಿಂಗಳು ಕಳೆದ್ರೂ ಕೂಡ ಇವನ್ ಬಗ್ಗೆ ಯಾವುದೇ ಸುಳುಹು ಅವ್ರಿಗೆ ಸಿಗ್ಲಿಲ್ಲ. ಆದ್ರೆ 8 ತಿಂಗಳ ನಂತರ ಒಂದಿನ ಪೊಲೀಸರಿಗೆ ಒಂದು ಕರೆ ಬರುತ್ತೆ. ಅದೇನಪ್ಪಾ ಅಂದ್ರೆ ಈ ಮೋಹನ್ ಕುಮಾರ್ ಅಲ್ಲೊಂದು ಮನೆಗೆ ಈಗಷ್ಟೇ ಬಂದಿದ್ದಾನೆ ಅಂತ ಸುದ್ದಿ ಬರುತ್ತೆ. ಈ ಒಂದು ಸುದ್ದಿ ಸಿಕ್ಕ ತಕ್ಷಣ ಪೊಲೀಸರು ಆ ಮನೆಗೆ ಹೋಗಿ ಅಲ್ಲಿ ಮಲಗಿದಂತ ಮೋಹನ್ ಕುಮಾರ್ನ ಕೈಕಾಲು ಹಿಡಿದು ಬಂಧಿಸಿ ಸ್ಟೇಷನ್ಗೆ ಎಳ್ಕೊಂಡು ಬರ್ತಾರೆ. ಇವನನ್ನ ಅಲ್ಲಿ ವಿಚಾರಿಸಿದಾಗ ಮೊದಲು ತನ್ಗೂ ಈ ಒಂದು ಹತ್ಯೆಗೂ ಏನೂ ಸಂಬಂಧ ಇಲ್ಲ ಅಂತ ಅವನು ವಾದಿಸ್ತಾನೆ. ಆದ್ರೆ ಪೊಲೀಸರು ಸ್ವೀಟ್ ಟ್ರೀಟ್ಮೆಂಟ್ ಅನ್ನ ಶುರು ಮಾಡಿದಾಗ ಆ ಹೆಚ್ಚಿನ ಸಿಹಿಯನ್ನ ತಡ್ಕೊಳ್ಳಾಗದೆ ಈ ಮೋಹನ್ ಆ ಮಹಿಳೆಯ ಹತ್ಯೆಗೆ ನಾನೇ ಕಾರಣ ಅಂತ ಒಪ್ಕೊಳ್ತಾನೆ. 12 ವರ್ಷದ ಹಳೆಯ ಕೇಸಿನ ಫೈಲ್ ಕೂಡ ಈಗ ಅವ್ರ ಬಳಿ ಇತ್ತು. ಹಾಗಾದ್ರೆ ಈ ನೇಹಾಳ ಹತ್ಯೆಯನ್ನು ಕೂಡ ನೀನೇ ಮಾಡಿದಲ್ವ ಅಂತ ಕೇಳಿದಾಗ, ಹೌದು, ಆ ಒಂದು ಯುವತಿಯನ್ನು ಕೂಡ ನಾನೇ ಕೊಲೆ ಮಾಡಿದ್ದು ಅಂತ ಆತ ಒಪ್ಕೊಂಡಿದ್ದ. ಇವನ ಹಳೆಯ ರೆಕಾರ್ಡ್ಗಳನ್ನ ಚೆಕ್ ಮಾಡಿದಾಗ ಇವನು ಕಳೆದ 7-8 ಸಲ ಅರೆಸ್ಟ್ ಆಗಿದ್ದ ವಿಚಾರ ಅವ್ರಿಗೆ ಗೊತ್ತಾಯ್ತು. ಅಷ್ಟೇ ಅಲ್ಲ, ಇವನ್ ಮೇಲೆ ಹಿಮಾಚಲ ಪ್ರದೇಶದಲ್ಲಿ ನಡೆದಿದ್ದಂತ ಒಂದು ಕ್ರೈಮ್ ರೆಕಾರ್ಡ್ ಕೂಡ ಇತ್ತು. ಅಲ್ಲಿ ಒಂದ್ಸಲ ಇವನು 5 ವರ್ಷದ ಬಾಲಕಿಯೊಬ್ಬಳನ್ನ ಅಪಹರಿಸಿ ನಿರ್ಜನ ಸ್ಥಳದಲ್ಲಿ ಅವಳ ಮೇಲೂ ಕೂಡ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದ. ಈ ಒಂದು ಅಪರಾಧಕ್ಕೆ ಇವನನ್ನು ಅಲ್ಲಿಯ ಪೊಲೀಸರು ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಈ ಬಗ್ಗೆ ಸೂಕ್ತ ಸಾಕ್ಷಿಗಳಿಲ್ಲ ಎನ್ನುವಂತ ಕಾರಣದಿಂದಾಗಿ ಕೋರ್ಟ್ ಇವನನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಿತ್ತು. ಈ ಒಂದು ವಿಷಯ ಪೊಲೀಸರಿಗೆ ಗೊತ್ತಾಗಿ ಆ ಬಾಲಕಿಯನ್ನು ಕೂಡ ನೀನೇನ ಕೊಲೆ ಮಾಡಿದ್ದು ಅಂತ ಕೇಳಿದಾಗ ಅದನ್ನು ಕೂಡ ನಾನೇ ಮಾಡಿದ್ದು, ಆದ್ರೆ ಸಾಕ್ಷಿ ಇಲ್ಲ ಅಂತ ಅವರೇ ನನ್ನನ್ನ ಬಿಟ್ರು ಅಂತ ಮೋಹನ್
ಹೇಳಿದ್ದ. ಇವನ ಕ್ರೈಮ್ ರೆಕಾರ್ಡ್ ನೋಡಿ ಸುಸ್ತಾದಂತ ಪೊಲೀಸರು ಇದನ್ನೆಲ್ಲ ಹೇಗ್ ಮಾಡಿದೆ ಅಂತ ಕೇಳಿದಾಗ ಮೋಹನ್ ತನ್ನ ಕಾರಣಗಳನ್ನ ಈ ರೀತಿ ಕೊಟ್ಟಿದ್ದ. ಸರ್, ನಾನೊಬ್ಬ ಟ್ಯಾಕ್ಸಿ ಚಾಲಕ. ಯಾರಾದ್ರೂ ಮಹಿಳೆಯರು ಒಬ್ಬಂಟಿಯಾಗಿ ನನ್ನ ಗಾಡಿಯನ್ನು ಹತ್ತಿ ಡ್ರಾಪ್ ಕೇಳಿದ್ರೆ ನಾನು ಅವರನ್ನ ಮನೆಗೆ ಬಿಡ್ತೀನಿ ಅಂತ ನಂಬಿಸಿ ದೂರ ನಿರ್ಜನ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ರ ಮೇಲೆ ಅತ್ಯಾಚಾರ ಮಾಡಿ ಆಮೇಲೆ ಅವರನ್ನ ಸೈಲೆಂಟ್ ಆಗಿ ಕೊಂದು ಮುಗಿಸಿ ಎಸ್ಕೇಪ್ ಆಗ್ತೀನಿ. ಅವತ್ತು ಆ ಮಹಿಳೆ ಶಾಪಿಂಗ್ ಅನ್ನ ಮುಗಿಸಿ ನನ್ನ ಗಾಡಿಯನ್ನ ಹತ್ಕೊಂಡ್ರು. ಅವರು ಒಬ್ಬರೇ ಇದ್ದಿದ್ರಿಂದ ಅವರನ್ನ ದೂರದ ಕಾಡಿನ ಹತ್ರ ಕರ್ಕೊಂಡು ಹೋಗಿ ಅವ್ರ ಮೇಲೆ ಅತ್ಯಾಚಾರ ಮಾಡಿ ಕೊಂದು ಹಾಕ್ತಿ ಅಂತ ಹೇಳಿದ್ದ. ಈ ನೇಹಾಳ ಬಗ್ಗೆ ಕೇಳಿದಾಗ ಅವತ್ತು ನೇಹಾ ಬರ್ತಿದ್ದಂತ ದಾರಿಯಲ್ಲಿ ನಾನು ಕೂಡ ಬರ್ತಿದ್ದೆ. ಸ್ಕೂಟಿಯಲ್ಲಿ ಹೋಗ್ತಿದ್ದಂತ ಅವಳ ಗಾಡಿಗೆ ಜೋರಾಗಿ ಹೋಗಿ ನಾನೇ ನನ್ನ ಕಾರಿಂದ ಡ್ಯಾಶ್ ಹೊಡೆದು ರಸ್ತೆ ಮಧ್ಯೆ ಅವಳ ಜೊತೆ ವಾಗ್ವಾದವನ್ನ ಶುರು ಮಾಡಿದೆ. ಅವಳು ಮಾತನಾಡ್ತಿದ್ದ ಹಾಗೇನೆ ಜಾಕ್ ಲಿವರ್ ತಗೊಂಡು ಅವಳ ತಲೆಗೆ ಹೊಡೆದಿದ್ದೆ. ಆ ಒಂದು ಏಟಿಗೆ ಆಕೆ ಕೆಳಗ್ ಬಿದ್ಲು. ಅದು ಔಟರ್ ಏರಿಯಾದ ಪಾರ್ಕಿಂಗ್ ಸ್ಥಳವಾದ್ರಿಂದ ಅಲ್ಲಿ ಇದನ್ನ ಯಾರು ನೋಡ್ಲಿಲ್ಲ. ಅವಳು ಕೆಳಗ್ ಬೀಳ್ತಿದ್ದ ಹಾಗೇನೆ ಅವಳನ್ನ ಪಕ್ಕದ ಪೊದೆ ಬಳಿ ಕರ್ಕೊಂಡು ಹೋಗಿ ಈ ಕೆಲಸ ಮಾಡಿದೆ ಅಂತ ಆತ ಹೇಳಿದ್ದ. ಹಾಗೂ ಹಿಮಾಚಲ ಪ್ರದೇಶದಲ್ಲೂ ಕೂಡ ಆ ಅಪ್ರಾಪ್ತ ಬಾಲಕಿಗೆ ಹಾಲನ್ನ ಕೊಡ್ತೀನಿ ಬಾ ಅಂತ ನಂಬಿಸಿ ಅವಳನ್ನ ಜನರಲ್ ಕಡೆ ಕರ್ಕೊಂಡೋಗಿ ಅವಳ ಮೇಲೂ ಕೂಡ ಅಮಾನುಷವಾಗಿ ಅತ್ಯಾಚಾರ ಮಾಡಿ ಈ ಕೆಲಸ ಮಾಡಿದೆ ಅಂತ ಈ ಮಾನವ ರೂಪದ ನರರಾಕ್ಷಸ ಮೋಹನ್ ಎಲ್ಲ ತಪ್ಪುಗಳನ್ನು ಕೂಡ ಒಪ್ಕೊಂಡಿದ್ದ. ಈ 3 ಅಪರಾಧಗಳಿಗೆ ಇವನೇ ಕಾರಣ ಅಂತ ಸ್ಟೇಟ್ಮೆಂಟ್ ಬರೆದು ಕೋರ್ಟ್ಗೆ ಅವನನ್ನ ಹಾಜರುಪಡಿಸಲಾಯಿತು. ಇವನ ಕೇಸ್ ಇನ್ನೂ ಕೂಡ ಕೋರ್ಟ್ನಲ್ಲಿ ನಡೀತಾ ಇದೆ. ಆದ್ರೆ ಇವತ್ತಲ್ಲ ನಾಳೆ ಇವನ ಅಪರಾಧಗಳು ಪ್ರೂವ್ ಆಗ್ತವೆ. ಈ ಮೃಗೀಯ ವ್ಯಕ್ತಿಗೆ ನೇಣಿನ ಶಿಕ್ಷೆ ಕೂಡ ಕಡಿಮೆ ಅನ್ನೋದು ಹಲವರ ಅನಿಸಿಕೆ. ವೀಕ್ಷಕರೇ, ಇಂಥ ಪಾಪಿಗೆ ಕಾನೂನು ಯಾವ ತರ ಶಿಕ್ಷೆ ಕೊಡಬೇಕು ಅನ್ನೋದನ್ನ ನೀವು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.